ಮಹಾಯುದ್ಧ ಆರಂಭವಾಗಿ 10 ದಿನ ಆಗಿದೆ. ಇರಾನ್ ಪರವಾಗಿ ಇದೀಗ ಚೀನಾ ಬ್ಯಾಟಿಂಗ್ ಮಾಡ್ತಾ ಇದೆ. ನೂತನ ನಾಯಕನನ್ನ ಆಯ್ಕೆ ಮಾಡಿದೆಯಲ್ಲ ಇರಾನ್. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಟ್ರಂಪ್ ಒಂದಷ್ಟು ರೀತಿಯಾಗಿ ನನಗೆ ಸಮ್ಮತಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೂತನ ನಾಯಕನ ಆಯ್ಕೆ ಇರಾನ್ನ ಆಂತರಿಕ ವಿಚಾರ. ನಾಯಕನ ಆಯ್ಕೆಯಲ್ಲಿ ಬೇರೆಯವರ ಮಧ್ಯಪ್ರವೇಶ ಸರಿಯಲ್ಲ, ಟಾರ್ಗೆಟ್ ಮಾಡ್ತೇವೆ ಅನ್ನೋ ಬೆದರಿಕೆಯನ್ನ ವಿರೋಧಿಸ್ತೇವೆ ಅಂತ ಇದೀಗ ಇರಾನ್ ಬೆಂಬಲಕ್ಕೆ ಚೀನಾ ನಿಂತಿದೆ. ಇರಾನ್ ಭದ್ರತೆ ಹಾಗೂ ಸಾರ್ವಭೌಮತೆಯನ್ನ ಗೌರವಿಸಬೇಕು, ಮುಜ್ತಬಾ ಆಯ್ಕೆಯನ್ನ ವಿರೋಧ ಮಾಡೋದು ಸರಿಯಲ್ಲ ಅಂತ ಹೇಳಿ ಚೀನಾ ವಿದೇಶಾಂಗ ವಕ್ತಾರ ಗೌ ಜೈಕುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಜ್ತಬಾ ಆಯ್ಕೆ ಆ ದೇಶದ ಸಂವಿಧಾನಿಕ ಹಕ್ಕು. ಚೀನಾ ಈ ರೀತಿಯ ಹೇಳಿಕೆಯ ಬೆನ್ನಲ್ಲೇ ಪಶ್ಚಿಮ ಏಷ್ಯಾದಲ್ಲಿ ಇದೀಗ ಆತಂಕ ಶುರುವಾಗಿದೆ. ಇನ್ನಷ್ಟು ಯುದ್ಧ ಜಾಸ್ತಿ ಆಗುವಂತಹ ಒಂದಷ್ಟು ಆತಂಕ ಎದುರಾಗ್ತಾ ಇರೋದು, ಯುದ್ಧ ಮತ್ತಷ್ಟು ಹೆಚ್ಚಾಗುವ ಬಗ್ಗೆ ಇದೀಗ ಆತಂಕ ಕಂಡು ಬರ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ವಾರ್ನಿಂಗ್ ಅನ್ನು ಕೂಡ ಕೊಡ್ತಾನೆ ಇದೆ. ನೂತನ ನಾಯಕನ ಆಯ್ಕೆಯಲ್ಲಿ ಮಧ್ಯಪ್ರವೇಶ ಮಾಡಿದ್ದು ನಮ್ಮ ಒಪ್ಪಿಗೆ ಪಡೆದು ನಾಯಕನ ಆಯ್ಕೆ ಮಾಡಬೇಕು, ಒಪ್ಪಿಗೆ ಪಡೆಯದೆ ನಾಯಕನ ಆಯ್ಕೆ ಆದ್ರೆ ಹತ್ಯೆ ಮಾಡ್ತೀವಿ, ಆಯ್ಕೆ ಮಾಡುವ ಇಡೀ ತಂಡವು ನಮ್ಮ ಟಾರ್ಗೆಟ್ ಅಂತ ಹೇಳಿ ಅಮೆರಿಕ ಇಸ್ರೇಲ್ ಹೇಳಿಕೆಯನ್ನ ಕೊಟ್ಟಿದ್ದು. ಇದಕ್ಕೆ ಚೀನಾ ಕಠಿಣ ಸಂದೇಶವನ್ನ ರವಾನಿಸಿದೆ.